ಇವರು ಹುಟ್ಟಿದ್ದು ಅಮೆರಿಕದಲ್ಲಿ, ಕಣ್ಣು ಮುಚ್ಚಿದ್ದು ಹಾಂಗ್ಕಾಂಗ್ನಲ್ಲಿ. ಆದರೂ ಕೂಡ ಇವರು ಪ್ರಪಂಚಾದ್ಯಂತ ತುಂಬಾ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಇವರೇ ಕಿಂಗ್ ಆಫ್ ಕರಾಟೆ ಅಂತ ಖ್ಯಾತಿ ಪಡೆದ ಬ್ರೂಸ್ ಲೀ. ಎಷ್ಟೇ ಜನ ಎದುರಳಿ ಬಂದರೂ ಕೂಡ ಕ್ಷಣ ಮಾತ್ರದಲ್ಲಿ ಅವರನ್ನ ಹೊಡೆದು ಹಾಕ್ತಿದ್ರು. ಅವರು ಹೊಡೆದಂತ ಜಾಗ ಮತ್ತೆ ಕೆಲಸಕ್ಕೆ ಬರ್ತಾ ಇರಲಿಲ್ಲ. ಅಂದಿನ ದಿನಗಳಲ್ಲಿ ಬ್ರೂಸ್ ಲೀ ಅವರನ್ನ ಸೋಲಿಸವರೇ ಇರಲಿಲ್ಲ. ಹಾಗಾದ್ರೆ ಇವರು ಎಂತಹ ಪರಾಕ್ರಮಿ ಅನ್ನೋದನ್ನ ನೀವೇ ಒಮ್ಮೆ ಊಹೆ ಮಾಡಿಕೊಳ್ಳಿ. ಆದರೆ ಅಂತಹ ಒಬ್ಬ ಶಕ್ತಿವಂತ ಕೇವಲ ತನ್ನ 32ನೇ ವಯಸ್ಸಲ್ಲೇ ಸಾವನ್ನಪ್ಪಿದ್ದು ಹೇಗೆ? ಬನ್ನಿ, ಹಾಗಾದ್ರೆ ಬ್ರೂಸ್ ಲೀ ಸಾವನ್ನಪ್ಪಿದ್ದು ಹೇಗೆ? ಅವರ ಸಾವಿನ ಹಿಂದಿನ ಕರಾಳ ಸತ್ಯ ಏನು? ಹೀಗೆ ಬ್ರೂಸ್ ಲೀ ಅವರ ಸಾವಿನ ಹಿಂದಿನ ರಹಸ್ಯ ಏನು ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೂ ಬ್ರೂಸ್ ಲೀ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಸ್ನೇಹಿತರೆ, ಬ್ರೂಸ್ ಲೀ ಅವರು ಹುಟ್ಟಿದ್ದು 1940 ನವೆಂಬರ್ 27ರಂದು ಅಮೆರಿಕದಲ್ಲಿ. ಬ್ರೂಸ್ ಲೀ ಹುಟ್ಟಿದ ಕೆಲ ದಿನಗಳ ನಂತರ ಅವರ ಕುಟುಂಬ ಅಮೆರಿಕದಿಂದ ಹಾಂಗ್ಕಾಂಗ್ಗೆ ವಲಸೆ ಬರುತ್ತೆ. ಬ್ರೂಸ್ ಲೀ ಅವರ ತಂದೆ ಸಿನಿಮಾದಲ್ಲಿ ನಟನೆ ಮಾಡ್ತಿದ್ರು. ಅವರು ಆಗಾಗ ತನ್ನ ಮಗ ಬ್ರೂಸ್ ಲೀಯನ್ನ ಸಿನಿಮಾ ಶೂಟಿಂಗ್ಗಳಿಗೆ ಕರೆದುಕೊಂಡು ಹೋಗ್ತಿದ್ರು. ಹಾಗಾಗಿ ಬ್ರೂಸ್ ಲೀಗೆ ಬಾಲ್ಯದಿಂದಲೇ ಸಿನಿಮಾದಲ್ಲಿ ನಟನೆ ಮಾಡುವ ಅವಕಾಶಗಳು ಒದಗಿ ಬರುತ್ತೆ. ಹೀಗೆ ಬ್ರೂಸ್ ಲೀ ನಟನೆ ಜೊತೆ ಡಾನ್ಸ್ ಕೂಡ ಕಲಿತುಕೊಳ್ತಾರೆ. ಹೀಗಿರುವಾಗ ಆಗಿನ ಸಂದರ್ಭದಲ್ಲಿ ಹಾಂಗ್ಕಾಂಗ್ನಲ್ಲಿ ರೌಡಿ ಪರೋಡಿ ಗ್ಯಾಂಗ್ಗಳು ಹೆಚ್ಚಾಗಿದ್ದು. ಹಾಗಾಗಿ ಅಲ್ಲಿ ಸಾಮಾನ್ಯ ಜನ ಬದುಕೋದೇ ಕಷ್ಟಕರವಾಗಿತ್ತು. ಆಗ ಬ್ರೂಸ್ ಲೀಗೆ ಕೇವಲ 14 ವರ್ಷ ಅಷ್ಟೇ. ಒಮ್ಮೆ ಬ್ರೂಸ್ ಲೀ ಸ್ಕೂಲ್ನಿಂದ ಮರಳಿ ಮನೆಗೆ ವಾಪಸ್ ಬರಬೇಕಾದ್ರೆ ಒಂದು ಪರೋಡಿ ಗ್ಯಾಂಗ್ ಬ್ರೂಸ್ ಲೀ ಮೇಲೆ ದಾಳಿ ಮಾಡಿ ಬ್ರೂಸ್ ಲೀಗೆ ಚೆನ್ನಾಗಿ ಹೊಡೆದು ಕಳಿಸ್ತಾರೆ. ಹಾಗಾಗಿ ಬ್ರೂಸ್ ಲೀ ನಂತರದ ದಿನಗಳಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ತಾನು ಮಾರ್ಷಲ್ ಆರ್ಟ್ಸ್ ಕರಾಟೆಯನ್ನು ಕಲಿತುಕೊಳ್ಳಬೇಕು ಅಂದುಕೊಳ್ತಾರೆ. ನಂತರ ಆಗಿನ ಕಾಲದಲ್ಲಿ ಕುಂಕುನಲ್ಲಿ ಪ್ರಖ್ಯಾತಿ ಪಡೆದ ಇಪ್ ಮ್ಯಾನ್ ಅನ್ನೋ ಮಾಸ್ಟರ್ ಹತ್ತಿರ ಬ್ರೂಸ್ ಲೀ ಕುಂಕು ತರಬೇತಿಯನ್ನು ಪಡೆದುಕೊಳ್ತಾರೆ. ಬಳಿಕ ಕೆಲ ದಿನಗಳ ನಂತರ ಬ್ರೂಸ್ ಲೀ ಮತ್ತೆ ಸ್ಕೂಲ್ನಿಂದ ಮರಳಿ ಬರಬೇಕಾದ್ರೆ ಮತ್ತೆ ಅದೇ ಪರೋಡಿ ಗ್ಯಾಂಗ್ ಬ್ರೂಸ್ ಲೀ ಮೇಲೆ ಮತ್ತೆ ಅಟ್ಯಾಕ್ ಮಾಡ್ತಾರೆ. ಆದರೆ ಬ್ರೂಸ್ ಲೀ ಈ ಬಾರಿ ಮೊದಲಿನ ಹಾಗೆ ಅವರಿಂದ ಹೊಡೆಸಿಕೊಳ್ಳಲಿಲ್ಲ. ಬದಲಾಗಿ ಅವರನ್ನ ಕೈಕಾಲು ಮುರಿದು ಹೋಗುವ ಹಾಗೆ ಚೆನ್ನಾಗಿ ಹೊಡೆದು ಕಳಿಸ್ತಾರೆ. ಈ ಪ್ರಕರಣ ಪೊಲೀಸರ ಹತ್ತಿರ ಕೂಡ ದಾಖಲಾಗತ್ತೆ. ಹಾಗಾಗಿ ಬ್ರೂಸ್ ಲೀ ಮತ್ತೆ ಏನಾದರೂ ಇದೇ ತರಹ ಜಗಳ ಮಾಡಿಕೊಂಡ್ರೆ ಜೈಲಿನಲ್ಲಿ ಹಾಕ್ತೀವಿ ಅಂತ ಪೊಲೀಸರು ಬ್ರೂಸ್ ಲೀ ಅವರನ್ನ ಎಚ್ಚರಿಕೆಯನ್ನು ಕೊಡ್ತಾರೆ. ಆಗ ಇಂತಹ ಪರೋಡಿ ಗ್ಯಾಂಗ್ಗಳಿಂದ ಮಗನನ್ನ ದೂರ ಇಡೋದಕ್ಕೆ ಅವರ ತಂದೆ ತಾಯಿ ಬ್ರೂಸ್ ಲೀಯನ್ನ ಕ್ಯಾಲಿಫೋರ್ನಿಯಾದಲ್ಲಿರುವ ಅವರ ಸ್ನೇಹಿತನ ಮನೆಗೆ ಕಳುಹಿಸಿಕೊಡ್ತಾರೆ. ನಂತರ ಅಲ್ಲಿ ಬ್ರೂಸ್ ಲೀ ಒಂದು ಹೋಟೆಲ್ನಲ್ಲಿ ವೇಟರ್ ಆಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದರ ಜೊತೆಗೆ ಓದುವುದು, ಮಾರ್ಷಲ್ ಆರ್ಟ್ಸ್ ಹಾಗೂ ಕರಾಟೆಯ ತರಬೇತಿಯನ್ನು ಕೂಡ ಪಡೆದುಕೊಳ್ತಾರೆ. ನಂತರದ ದಿನಗಳಲ್ಲಿ ಬ್ರೂಸ್ ಲೀ ಅವರ ಕರಾಟೆಯನ್ನು ನೋಡಿ ಅವರ ಕಾಲೇಜ್ ಸ್ನೇಹಿತರು ಬ್ರೂಸ್ ಲೀ ಅವರ ತಮ್ಮನ್ನು ಕೂಡ ಕರಾಟೆ ಹೇಳಿಕೊಡುವಂತೆ ಕೇಳಿಕೊಳ್ತಾರೆ. ಹಾಗಾಗಿ ಬ್ರೂಸ್ ಲೀ ಜುನ್ ಪ್ಯಾನ್ ಗ್ಯಾಂಗ್ ಫೋ ಅನ್ನೋ ಒಂದು ಕರಾಟೆ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡ್ತಾರೆ. ನಂತರ ಸ್ವಲ್ಪ ದಿನಗಳ ಬಳಿಕ ತನ್ನ ಕ್ಲಾಸ್ಮೇಟ್ ಸ್ನೇಹಿತೆಯಾದಂತಹ ಎಮೇರಿಯನ್ ಅನ್ನೋ ಒಂದು ಹುಡುಗಿಯನ್ನ ಪ್ರೀತಿಸಿ ಮದುವೆ ಆಗ್ತಾರೆ. ಅಲ್ಲಿಂದ ಮತ್ತೆ ಬ್ರೂಸ್ ಲೀ ಕರಾಟೆ ತರಬೇತಿ ಕೊಡೋದಕ್ಕೆ ಮತ್ತೊಂದು ಕರಾಟೆ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಬ್ರೂಸ್ ಲೀ ಅವರ ಬೆಳವಣಿಗೆಯನ್ನು ಕಂಡು ಸಹಿಸಲಾಗದೆ ಕೆಲವೊಂದಷ್ಟು ಜನ ಕೇವಲ ಚೀನಾದವರಿಗೆ ಮಾತ್ರ ಸೀಮಿತವಾಗಿರುವ ಕುಂಕು ಅಥವಾ ಕರಾಟೆನ ಮಾರ್ಷಲ್ ಆರ್ಟ್ ಸೀಕ್ರೆಟ್ಸ್ಗಳನ್ನ ಬ್ರೂಸ್ ಲೀ ಬೇರೆ ದೇಶದವರಿಗೂ ಕೂಡ ತರಬೇತಿಯನ್ನು ಕೊಡ್ತಿದ್ದಾರೆ ಅನ್ನೋ ಕೋಪದಿಂದ ಕೆಲ ಕುಂಕು ಮಾಸ್ಟರ್ಗಳೇ ಬ್ರೂಸ್ ಲೀ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರು. ಇವರನ್ನ ಜೀವ ಬೆದರಿಕೆಯನ್ನ ಹಾಕ್ತಾ ಇದ್ರು. ಆದರೆ ಬ್ರೂಸ್ ಲೀ ಇಂತಹ ಬೆದರಿಕೆಗೆ ಕ್ಯಾರಿ ಅಂಡಿಲ್ಲ. ತನಗೆ ಗೊತ್ತಿದ್ದ ಕರಾಟೆ, ಕುಂಕು, ಬಾಕ್ಸಿಂಗ್ ಅನ್ನ ಎಲ್ಲರಿಗೂ ಕೂಡ ಹೇಳಿಕೊಡ್ತಾ ಇದ್ರು. ಅದೇ ಸಮಯದಲ್ಲಿ ಒಂದು ಕರಾಟೆ ಚಾಂಪಿಯನ್ಶಿಪ್ ಪಂದ್ಯದಲ್ಲಿ ಬ್ರೂಸ್ ಲೀ ಕೇವಲ 1 ಇಂಚ್ ದೂರದಿಂದ ಎದುರಾಳಿಯನ್ನು ಹೊಡೆದ್ರೆ ಆ ಎದುರಾಳಿ ತುಂಬಾ ದೂರದಲ್ಲಿ ಹೋಗಿ ಬೀಳ್ತಾ ಇದ್ದ. ಇದನ್ನ ಕಂಡು ಎಲ್ಲರೂ ಕೂಡ ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಕೇವಲ 1 ಇಂಚಿನ ದೂರದಿಂದ ಆ ಎದುರಾಳಿಯನ್ನು ತುಂಬಾ ದೂರಕ್ಕೆ ಹೊಡೆಯೋದನ್ನ ಕಂಡು ಬ್ರೂಸ್ ಲೀ ಅವರನ್ನ ಸಾಕಷ್ಟು ಅಭಿಮಾನಿಗಳು ಹುಟ್ಟಿಕೊಳ್ತಾರೆ. ಅಷ್ಟೇ ಅಲ್ಲ, ನೀವು ಇಲ್ಲಿ ನೋಡ್ತಾ ಇರೋದು ಡ್ರ್ಯಾಗನ್ ಫ್ಲಾಗ್ ಅಂತ ಕರೀತಾರೆ. ಇದೇ ರೀತಿ ಬ್ರೂಸ್ ಲೀ 30 ನಿಮಿಷಗಳ ಕಾಲ ಹಾಗೆ ಇರ್ತಾ ಇದ್ರು. ನಿಮ್ಮ ಕೈಯಲ್ಲಿ ಒಂದು ಕಾಯಿನ್ ಅನ್ನು ಇಟ್ಕೊಂಡು ಆ ಕೈಯನ್ನ ಮುಚ್ಚುವಷ್ಟರಲ್ಲಿ ನಿಮ್ಮ ಕೈಯಿಂದ ನಿಮಗೆ ಗೊತ್ತಿಲ್ಲದ ಹಾಗೆ ಆ ಕಾಯಿನ್ ಅನ್ನ ಕಿತ್ತುಕೊಳ್ತಾ ಇದ್ರು. ಹೀಗೆ 1-2 ಮನುಷ್ಯ ಇಂತಹ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದನ್ನೆಲ್ಲ ಬ್ರೂಸ್ ಲೀ ಕ್ಷಣ ಮಾತ್ರದಲ್ಲಿ ಸಾಧಿಸಿ ತೋರಿಸ್ತಾ ಇದ್ರು. ಹಾಗೆ ಅದೇ ಸಂದರ್ಭದಲ್ಲಿ ಬ್ರೂಸ್ ಲೀಗೆ ಒಂದು ಗಂಡು ಮಗುವಿನ ಜನನವಾಗತ್ತೆ. ಸ್ನೇಹಿತರೆ, ಹೀಗೆ ಬ್ರೂಸ್ ಲೀ ಒಂದು ದಿನ ವೇಟ್ ಲಿಫ್ಟಿಂಗ್ ಮಾಡ್ತಿದ್ದಾಗ ಬ್ರೂಸ್ ಲೀ ಅವರ ಬೆನ್ನು ಮೂಳೆಗೆ ಇದ್ದಕ್ಕಿದ್ದ ಹಾಗೆ ವಿಪರೀತವಾಗಿ ನೋವು ಉಂಟಾಗತ್ತೆ. ಆಗ ವೈದ್ಯರ ಬಳಿ ಹೋದಾಗ ಇನ್ನು ಮುಂದೆ ನೀವು ಕರಾಟೆ, ಮಾರ್ಷಲ್ ಆರ್ಟ್ಸ್ಗಳನ್ನ ಮಾಡುವ ಹಾಗಿಲ್ಲ ಅಂತ ವೈದ್ಯರು ಖಡಕ್ ಆಗಿ ಸಲಹೆ ಕೊಡ್ತಾರೆ. ಆದರೆ ಬ್ರೂಸ್ ಲೀ ಅದನ್ನು ಒಪ್ಪದೆ ಮತ್ತೆ ಕರಾಟೆ, ಮಾರ್ಷಲ್ ಆರ್ಟ್ಸ್ಗಳನ್ನ ಮಾಡಿ ತೋರಿಸಿ ನನಗೆ ಏನೂ ಆಗಿಲ್ಲ ಅಂತ ಸಾಬೀತು ಮಾಡಿ ತೋರಿಸ್ತಾರೆ. ಬ್ರೂಸ್ ಲೀ ಒಂದು ದಿನಕ್ಕೆ 5000 ಪಂಚಗಳನ್ನ ಹೊಡೆಯೋದು, ಸಾವಿರಾರು ಬಾರಿ ಕಿಕ್ಗಳನ್ನ ಮಾಡೋದು, ಕೇವಲ 2 ಬೆರಳುಗಳನ್ನ ಉಪಯೋಗಿಸಿ 20 ಡಿಪ್ಸ್ಗಳನ್ನ ಹೊಡೆಯೋದು, 5 ಕಿಲೋಮೀಟರ್ ರನ್ ಮಾಡೋದು, ಹೀಗೆ ಇದನ್ನೆಲ್ಲವನ್ನ ಅತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ತನ್ನ ಮಗನಿಗೂ ಕೂಡ ಬಾಲ್ಯದಿಂದಲೇ ಕರಾಟೆಯನ್ನು ಹೇಳಿಕೊಡ್ತಾ ಇದ್ರು. ನಂತರ ಕೆಲ ದಿನಗಳು ಕಳೆದ ಹಾಗೆ ಬ್ರೂಸ್ ಲೀಗೆ ಇನ್ನೊಂದು ಹೆಣ್ಣು ಮಗುವಿನ ಜನನ ಕೂಡ ಆಗತ್ತೆ. ನಂತರ ಅಲ್ಲಿಂದ ಬ್ರೂಸ್ ಲೀ ಹಾಂಗ್ಕಾಂಗ್ಗೆ ಹೋಗ್ತಾರೆ. ಅಲ್ಲಿ ಒಬ್ಬ ಸಿನಿಮಾ ನಿರ್ಮಾಪಕರ ಪರಿಚಯವಾಗತ್ತೆ.
ಅವರು ಕೊಟ್ಟಂತ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ದಿ ಬಿಗ್ ಬಾಸ್ ಅನ್ನೋ ಒಂದು ಸಿನಿಮಾದಲ್ಲಿ ನಟನೆ ಮಾಡ್ತಾರೆ. ಅದು ಚೆನ್ನಾಗಿ ಹಿಟ್ ಆಗಿ ಎಲ್ಲ ದಾಖಲೆಗಳನ್ನ ಬ್ರೇಕ್ ಮಾಡುತ್ತೆ. ನಿಮಗೆ ಇನ್ನೊಂದು ವಿಚಾರ ಗೊತ್ತಾ? ಬ್ರೂಸ್ಲಿ ಸಿನಿಮಾದಲ್ಲಿ ಮಾಡ್ತಿದ್ದಂತಹ ಫೈಟ್ಗಳು ಕ್ಯಾಮ್ರಾದಲ್ಲಿ ಸರಿಯಾಗಿ ಕ್ಯಾಪ್ಚರ್ ಕೂಡ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅಷ್ಟು ಸ್ಪೀಡ್ನಲ್ಲಿ ಬ್ರೂಸ್ಲಿ ಫೈಟ್ ಮಾಡ್ತಾ ಇದ್ರು. ಇದೇ ಕಾರಣಕ್ಕೆ ಅವರು ಮಾಡ್ತಾ ಇದ್ದಂಥ ಫೈಟ್ಗಳನ್ನ ತುಂಬಾ ಸ್ಲೋ ಮೋಷನ್ನಲ್ಲಿ ಎಡಿಟ್ ಮಾಡಿ ತೋರಿಸಲಾಗ್ತಿತ್ತು. ನಂತರ ಅವರು ಎಂಟರ್ ದಿ ಡ್ರ್ಯಾಗನ್ ಅನ್ನು ಒಂದು ಸಿನಿಮಾದಲ್ಲಿ ನಟನೆ ಮಾಡ್ತಾರೆ. ಆದರೆ ಈ ಸಿನಿಮಾ ರಿಲೀಸ್ ಮಾಡೋದಕ್ಕೆ ವಿಳಂಬವಾಗುತ್ತೆ ಅಂತ ಬ್ರೂಸ್ಲಿ ತನ್ನ ಮುಂದಿನ ಸಿನಿಮಾದ ನಾಯಕಿಯಾದ ಬೆಟ್ಟಿ ಟಿಂಗ್ ಅನ್ನೋ ನಾಯಕಿ ಜೊತೆ ಚರ್ಚೆ ಮಾಡೋದಕ್ಕೆ ಆ ಸಿನಿಮಾದ ನಿರ್ಮಾಪಕರು ಹಾಗೂ ಬ್ರೂಸ್ಲಿ ಅವರು ಆ ನಾಯಕಿಯ ಮನೆಗೆ ಹೋಗ್ತಾರೆ. ನಂತರ ಸ್ವಲ್ಪ ಹೊತ್ತು ಹೀರೋಯಿನ್ ಜೊತೆ ಮಾತನಾಡಿದ ನಿರ್ಮಾಪಕರು ಬೇರೆ ಕೆಲಸದ ನಿಮಿತ್ತವಾಗಿ ಬ್ರೂಸ್ಲಿ ಅವರನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ನಂತರ ಬ್ರೂಸ್ಲಿ ಹೀರೋಯಿನ್ ಜೊತೆ ಸಿನಿಮಾದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಬ್ರೂಸ್ಲಿ ಅವರಿಗೆ ಇದ್ದಕ್ಕಿದ್ದ ಹಾಗೆ ವಿಪರೀತ ತಲೆನೋವು ಪ್ರಾರಂಭವಾಗುತ್ತೆ. ಆ ಹೀರೋಯಿನ್ ಆದ ಬೆಟ್ಟಿ ಅವರು ಬ್ರೂಸ್ಲಿ ಅವರ ತಲೆನೋವಿಗಂತ ಇಕ್ವಿಜೇಷನ್ ಅನ್ನೊಂದು ಟ್ಯಾಬ್ಲೆಟ್ ಅನ್ನ ತಂದು ಕೊಡ್ತಾರೆ. ಅದು ಎಮರ್ಜೆನ್ಸಿಗಂತ ಮನೆಯಲ್ಲಿ ತಂದು ಇಟ್ಟುಕೊಂಡಿರುವಂತಹ ಸಾಧಾರಣ ಮಾತ್ರೆಯಾಗಿದ್ದು ಆ ಮಾತ್ರೆಯನ್ನ ಸೇವಿಸಿದ ಬ್ರೂಸ್ಲಿ ನಿದ್ದೆಗೆ ಜಾರ್ತಾರೆ. ಅಂದು ರಾತ್ರಿ 9 ಗಂಟೆ ಆದರೂ ಕೂಡ ಬ್ರೂಸ್ಲಿ ತನ್ನನ್ನ ಭೇಟಿಯಾಗಲು ಮರಳಿ ಬರದ ಕಾರಣ ಆ ನಿರ್ಮಾಪಕರು ಹೀರೋಯಿನ್ ಆದ ಬೆಟ್ಟಿ ಅವರ ಮನೆಗೆ ಕರೆ ಮಾಡಿ ಬ್ರೂಸ್ಲಿ ಬಗ್ಗೆ ವಿಚಾರಿಸ್ತಾರೆ. ಆಗ ಬೆಟ್ಟಿ ಅವರು ಬ್ರೂಸ್ಲಿ ಇನ್ನೂ ನಿದ್ದೆ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿ ನಡೆದಿದ್ದನ್ನೆಲ್ಲ ಆ ಸಿನಿಮಾದ ನಿರ್ಮಾಪಕರನ್ನ ಹೇಳಿ ಬ್ರೂಸ್ಲಿ ಅವರನ್ನ ನಿದ್ದೆಯಿಂದ ಎಚ್ಚರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಬ್ರೂಸ್ಲಿ ಮಾತ್ರ ನಿದ್ದೆಯಿಂದ ಎಚ್ಚರ ಆಗಲೇ ಇಲ್ಲ. ಎಚ್ಚರ ಆಗದೆ ಇರುವುದನ್ನು ಕಂಡು ಆಗ ಹೀರೋಯಿನ್ ಬೆಟ್ಟಿ ಮತ್ತೆ ಸಿನಿಮಾ ನಿರ್ಮಾಪಕರಿಗೆ ಮತ್ತೆ ಕರೆ ಮಾಡಿ ಹೇಳ್ತಾರೆ. ಅದನ್ನು ಕೇಳಿದ ನಿರ್ಮಾಪಕರು ತಕ್ಷಣ ಅಲ್ಲಿಗೆ ಬಂದು ಬ್ರೂಸ್ಲಿ ಅವರನ್ನ ಎಚ್ಚರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಬ್ರೂಸ್ಲಿ ಸ್ವಲ್ಪವೂ ಕೂಡ ಅಲುಗಾಡಲೇ ಇಲ್ಲ. ಮುಚ್ಚಿದ ಕಣ್ಣುಗಳನ್ನ ತೆರೆಯಲೇ ಇಲ್ಲ. ಮಲಗಿದವರು ಮೇಲಕ್ಕೆ ಎದ್ದೇಳಲೇ ಇಲ್ಲ. ಅಲ್ಲಿ ಒಂದು ಆಘಾತ ಕದ್ದಿತ್ತು. ಬ್ರೂಸ್ಲಿ ಕೇವಲ ತನ್ನ 32ನೇ ವಯಸ್ಸಿನಲ್ಲೇ ಅಂದ್ರೆ 1973 ಜುಲೈ 20ರಂದು ನಿಧನವಾಗಿದ್ರು. ಅಷ್ಟಕ್ಕೂ ಬ್ರೂಸ್ಲಿ ಸಾವನ್ನಪ್ಪೋದಕ್ಕೆ ವೈದ್ಯರು ಕೊಟ್ಟ ಕಾರಣ ಸೆರಿಬರಲ್ ಎಡಿಮಾ ಅಂತ. ಅಂದ್ರೆ ತಲೆನೋವು ಕಡಿಮೆ ಆಗೋದಕ್ಕೆ ಸೇವಿಸಿದ ಮಾತ್ರೆ ದೇಹದಲ್ಲಿ ರಿಯಾಕ್ಷನ್ ಆದ ಕಾರಣ ಮೆದುಳಿನಲ್ಲಿ ನೀರು ತುಂಬಿಕೊಂಡು ಬ್ರೂಸ್ಲಿ ಸಾವನ್ನಪ್ಪಿದ್ರು ಅಂತ ವೈದ್ಯರು ತಿಳಿಸ್ತಾರೆ. ಆದರೆ ಬ್ರೂಸ್ಲಿ ಅವರ ಸಾವಿನ ಬಗ್ಗೆ ಇಂದಿಗೂ ಕೂಡ ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಅನುಮಾನಗಳಿವೆ. ಬ್ರೂಸ್ಲಿ ಅವರ ಸಾವಿಗೆ ಹಾಂಗ್ಕಾಂಗ್ನ ರೌಡಿ ಪರೋಡಿ ಗ್ಯಾಂಗ್ ಕಾರಣ ಅಂತ ಕೆಲವರು ಹೇಳಿದ್ರೆ, ಸಿನಿಮಾ ರಂಗದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದ ಬ್ರೂಸ್ಲಿ ಅವರ ಬೆಳವಣಿಗೆ ಕಂಡು ಸಿನಿಮಾ ರಂಗದವರೇ ಬ್ರೂಸ್ಲಿ ಅವರ ಸಾವಿಗೆ ಕಾರಣ ಆಗಿರ್ಬೋದು ಅಂತ ಇನ್ನು ಕೆಲವರ ಅಭಿಪ್ರಾಯವಾಗಿದೆ. ಸ್ನೇಹಿತರೆ, ಹಾಗಾದ್ರೆ ನಿಮ್ಮ ಪ್ರಕಾರ ಬ್ರೂಸ್ಲಿ ಅವರ ಸಾವಿಗೆ ಕಾರಣ ಏನಾಗಿರಬಹುದು ಹಾಗೂ ಬ್ರೂಸ್ಲಿ ಅವರ ನಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಹಾಗೂ ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.